ಮಂಡ್ಯ ಸ್ಲ್ಯಾಂಗ್ ಇರುವಂತ ಒಂದು ಸಿನಿಮಾ ಬೇಸಿಕಲಿ ಇದು. ಸೊ ನಾನು ಕೂಡ ಮಂಡ್ಯದವನೇ. ಇದು ನನ್ನ ಎರಡನೇ ಸಿನಿಮಾ. ಮೊದಲನೇ ಸಿನಿಮಾ ಕಮರೋಟು ಚೆಕ್ ಪೋಸ್ಟ್ ಅಂತ ಮಾಡಿದ್ದೆ, ಅದು ಹೊಸಬ್ರು ಹಾಕೊಂಡೆ ಸಿನಿಮಾ ಮಾಡಿದ್ದು. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ನಿಮ್ಗೆ ಔಟ್ ಅಂಡ್ ಔಟ್ ಮಜಾ ಕೊಡುವಂತ ಸಿನಿಮಾ. ಇದು ಸ್ಟಾರ್ ಸಿನಿಮಾ ಅಲ್ಲ, ಬಟ್ ಸುಮಾರು ಸ್ಟಾರ್ ಗಳನ್ನ ಹುಟ್ಟಾಕುವಂತ ಸಿನಿಮಾ ಅಂತ ಪ್ರೌಡ್ ಆಗಿ ಹೇಳ್ಕೊಂತೀನಿ. ಕಾಮಿಡಿ ಜಾನರ್ ಆಗಿರೋದ್ರಿಂದ ಈ ಸಿನಿಮಾ 101% ಕ್ಲಿಕ್ ಆಗುತ್ತೆ. ಈ ಸಿನಿಮಾ ಇಂದ ನನಗೂ ಒಂದು ರೆಕಗ್ನೈಸೇಷನ್ ಸಿಗುತ್ತೆ ಅನ್ನೋ ಒಂದು ಹೋಪ್ ಆಗ್ಲೇ ಬಂದ್ಬಿಟ್ಟಿದೆ ನನಗೆ. ಈ ಕಡೆ ಕಾಮಿಡಿ ಕಲಾವಿದಗಳು ಸಂತು, ಇನ್ನೊಂದ್ ಕಡೆ ಮಹಾಂತೇಶ್ ಇದ್ರು. ಸಿನಿಮಾದಲ್ಲಿ ಹೀರೋಯಿನ್ ಮೇಲೆ ಅಟ್ರಾಕ್ಷನ್ ಇರುತ್ತೆ. ಯಾವಾಗ ಅವರು ನನಗೆ ಸಿಗಲ್ಲ ಅಂತ ಗೊತ್ತಾಗುತ್ತೆ, ಆಗ ನಾನು ನೆಗೆಟಿವ್ ಶೇಡ್ ಹೋಗ್ತೀನಿ. ಜಸ್ಟ್ ಸ್ಟೋರಿ ನರೇಟ್ ಮಾಡ್ಬೇಕಾದ್ರೇನೆ ಆ ಸಿನಿಮಾ ನೋಡ್ಬಿಟ್ಟೆ, ಅಷ್ಟು ಕಾಮಿಡಿ, ಅಷ್ಟು ಒಂದು ಮೆಸೇಜ್ ಇರೋಂಥ ಸಿನಿಮಾ. ಚೀತು ಸಿನಿಮಾದ ವಿಲ್ಲನ್ ಗಿರೀಶ್ ಸರ್, ರಂಗಭೂಮಿ ಕಲಾವಿದ್ರು, ಹೊಸ ಪ್ರಯತ್ನ ಅವ್ರದ್ದು. ಸೊ ಅವ್ರನ್ನ ಮಾತಾಡ್ಸೋಣ. ಹೇಗೆ ಅನ್ನಿಸ್ತು ಈ ಸಿನಿಮಾದ ಒಂದು ಕ್ಯಾರೆಕ್ಟರೈಸೇಷನ್ ಯಾವ ರೀತಿ ಇದೆ ಅಂತ ಕೇಳೋಣ. ಸರ್ ಹೇಳಿ ಸರ್. ಸರ್ ನಮಸ್ಕಾರ. ಈ ಸಿನಿಮಾದಲ್ಲಿ ವಿಲ್ಲನ್ ನೀವು, ಹೌದು, ಮೊದಲನೇ ಪ್ರಯತ್ನ ಅಂತ ಹೇಳ್ತಿದ್ರು ಡೈರೆಕ್ಟ್. ಹೌದು, ಹೇಳಿ ಸರ್ ನಿಮ್ಮ ಪಾತ್ರದ ಬಗ್ಗೆ. ಸರ್ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ನಾನು ಆ್ಯಕ್ಚುಲಿ ಚೇತನ್ ರಾಜ್ ಅವ್ರಿಗೆ ಇಂಟ್ರೊಡ್ಯೂಸ್ ಆಗಿದ್ದು ಹೇಗೆ ಅಂದರೆ, ನಾವು ಬೇಸಿಕಲಿ ಡ್ಯಾನ್ಸಲ್ಲಿ ಪರಿಚಯ ಆಗಿದ್ದು ಅವ್ರದ್ದು. ಸೊ ಅದೇ ಥರ ಮಾತಾಡ್ತಾ ಈ ಥರ ಇವರು ಕಲಾವಿದರು ಅಂತ ಅವ್ರಿಗೂ ಗೊತ್ತಾಯಿತು. ಗೊತ್ತಾದಮೇಲೆ ಆ ಒಂದು ಕಮ್ಯುನಿಕೇಷನ್ ಹಂಗೆ ಬೆಳೆದು ಇವಾಗ ಸಿನಿಮಾ ರೇಂಜಿಗೆ ಬಂದು ನಿಂತಿದೆ. ಅದು ಆವಾಗ ಈ ಥರ ಒಂದು ಸ್ಟೋರಿ ಇದೆ, ಈ ಥರ ನಾವು ಮಾಡ್ತಿದ್ದೀವಿ ಸಿನಿಮಾ, ಈ ಥರ ಒಂದು ಕ್ಯಾರೆಕ್ಟರ್ ಇದೆ, ವಿಲನ್ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದಾಗ ಡೈರೆಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಆ ಡೈರೆಕ್ಟರ್ ಕೂಡ ನೋಡಿ ಅವರು ಕೂಡ ಹೌದು, ಇದೇ ಥರ ವಿಲನ್ ನಮಗೆ ಬೇಕಾಗಿತ್ತು, ಈ ಥರ ಒಂದು ಫೇಸ್ ಬೇಕಾಗಿತ್ತು ಅಂತ ಅವರು ಕೂಡ ಅದನ್ನು ಒಪ್ಪಿಗೆ ಕೊಟ್ಟು ಮತ್ತೆ ಈ ಸಿನಿಮಾದಲ್ಲಿ ನಾನು ವರ್ಕ್ ಮಾಡೋ ಅವ್ರ ಜೊತೆಗೆ ವರ್ಕ್ ಮಾಡೋವಂಥ ಚಾನ್ಸ್ ಸಿಗುತ್ತೆ. ಸೊ ಮಾಡ್ತಾ ಇದ್ದೀನಿ ಸರ್. ಸರ್ ಇದು ಹಳ್ಳಿ ಜಾನರಲ್ಲೇ ಹೋಗುತ್ತೆ. ನೀವು ಮೂಲತಃ ಎಲ್ಲಿಯವರು, ಮತ್ತೆ ಹೇಗೆ ಅನ್ನಿಸ್ತು ಈ ಸಿನಿಮಾ ಅಂದರೆ? ಬೇಸಿಕಲಿ ಏನಂದರೆ, ಇಲ್ಲಿ ಟ್ವಿಸ್ಟ್ ಏನಂತ ಹೇಳಿದ್ರೆ, ಇದು ಮಂಡ್ಯ ಕಡೆ ಜಾನರ್, ಬೇಸಿಕಲಿ ಮಂಡ್ಯ ಸ್ಲ್ಯಾಂಗ್ ಇರುವಂಥ ಒಂದು ಸಿನಿಮಾ ಬೇಸಿಕಲಿ ಇದು. ಸೊ ನಾನು ಕೂಡ ಮಂಡ್ಯದವನೇ. ಸೊ ಹಂಗಾಗಿ ಆ ಒಂದು ಡೈರೆಕ್ಟರ್ ಜೊತೆ ನಮ್ಮ ಒಂದು ಬಾಂಡಿಂಗ್ ಏನಿದೆ ಅದು ತುಂಬ ಚೆನ್ನಾಗಿ ಕನೆಕ್ಟ್ ಆಯಿತು. ಸೊ ಅದು ತುಂಬ ಕಂಪ್ಲೀಟ್ಲಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಿಮಗೆ ಔಟ್ ಆ್ಯಂಡ್ ಔಟ್ ಮಜಾ ಕೊಡೋ ಅಂಥ ಸಿನಿಮಾ ಬೇಸಿಕಲಿ. ಓಕೆ, ಸೊ ಅವರು ಸ್ಟೋರಿ ನರೇಟ್ ಮಾಡಬೇಕಾದ್ರೇ ಹೇಗಿತ್ತು ಅಂತ ಹೇಳಿದ್ರೆ, ಬಿದ್ದು ನಕ್ಕಿದ್ದೀವಿ ಆ್ಯಕ್ಚುಲಿ. ಆ ರೀತಿ ಒಂದು ಅವರು ಸ್ಟೋರಿಯಲ್ಲೇ ಅಷ್ಟು ನಗು ಬರೋ ಅಂಥ ಒಂದು ಅವ್ರು ಹೇಳಿ ಸ್ಟೋರಿ ನರೇಟ್ ಮಾಡಿದರು. ಸೊ ಹಂಗಾಗಿ ಈ ಸಿನಿಮಾ ನನಗೆ ಮಾಡಬೇಕು ಅನ್ನೋದು ಆ ಒಂದು ಕಾಮಿಡಿ ಜಾನರ್ ಆಗಿರೋದ್ರಿಂದ ಈ ಸಿನಿಮಾ 101% ಕ್ಲಿಕ್ ಆಗುತ್ತೆ. ಈ ಸಿನಿಮಾಯಿಂದ ನನಗೂ ಒಂದು ರೆಕಗ್ನೈಸೇಷನ್ ಸಿಗುತ್ತೆ ಅನ್ನೋ ಒಂದು ಹೋಪ್ ಆಗಲೇ ಬಂದ್ಬಿಟ್ಟಿದೆ ನನಗೆ. ಸೊ ಹಂಗಾಗಿ ಈ ಸಿನಿಮಾ ಮಾಡೋದಕ್ಕೆ ಬೇಸಿಕಲಿ ಅದು ಮೇನ್ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ, ನಾನು ಒಂದು ಸೆಕೆಂಡ್ ಲೀಡ್ ಕಮ್ ವಿಲನ್ ಶೇಡ್ ಕೊಟ್ಟೋಗ್ತೀನಿ. ಯಾವ ಥರ ಇರುತ್ತೆ ಅಂದರೆ, ಈ ಸಿನಿಮಾದಲ್ಲಿ ಹೀರೋಯಿನ್ ಮೇಲೆ ಅಟ್ರಾಕ್ಷನ್ ಇರುತ್ತೆ ನನಗೆ. ಸೊ ಯಾವಾಗ ಅವರು ನನಗೆ ಸಿಗಲ್ಲ ಅಂತ ಗೊತ್ತಾಗುತ್ತೆ, ಆಗ ನಾನು ನೆಗೆಟಿವ್ ಶೇಡ್ಗೆ ಹೋಗ್ತೀನಿ. ಸೊ ಇದು ನನ್ನ ಕ್ಯಾರೆಕ್ಟರ್ ಆಗಿರುತ್ತೆ. ಅಂದರೆ 2 ಶೇಡ್ಸ್ ಅಂದರೆ ನಾರ್ಮಲ್ ಆಗೇ ಇರ್ತೀರಾ, ಹೀರೋಯಿನ್ ಯಾವಾಗ ನಿಮಗೆ ಸಪೋರ್ಟ್ ಮಾಡಲ್ಲ ಅವಾಗ ವಿಲನ್ನ ಕ್ರಿಯೇಟ್ ಆಗ್ತೀರಾ. ಒಂದು ಕ್ಯಾರೆಕ್ಟರೈಸೇಷನ್ ತುಂಬ ಚೆನ್ನಾಗಿ ಬಿಲ್ಡ್ ಆಗಿದೆ ಅಂತ. ತುಂಬ ಚೆನ್ನಾಗಿ ಬಿಲ್ಡ್ ಆಗಿದೆ. ಏನಂದರೆ ಬೇಸಿಕಲಿ ಈ ಸಿನಿಮಾ ನಿಮಗೆ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಎಲ್ಲೂ ನಿಮಗೆ ಬೋರ್ ಹೊಡಿಯಲ್ಲ. ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಬೇರೆ ಈಗ ನೋಡ್ತಿದ್ದೀರ ಎಲ್ಲ, ಇವಾಗ ನಿಮಗೆ ಇವರು ತುಕಾಲಿ ಸಂತು ಅವರಿದ್ದಾರೆ, ಸಲ್ಮಾನ್ ಅವರಿದ್ದಾರೆ, ಯಾರಿನ್ನ ತುಂಬ ಕಾಮಿಡಿ ಆರ್ಟಿಸ್ಟ್ಗಳಿದ್ದಾರೆ. ಆ್ಯಕ್ಚುಲಿ ಕುರಿ ಪ್ರತಾಪ್ ಸರ್ ಇದ್ದಾರೆ. ತುಂಬ ಔಟ್ ಆ್ಯಂಡ್ ಔಟ್ ಎಲ್ಲ ತುಂಬ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ನೀವು ಸಿನಿಮಾ ನಿಜ ಹೇಳ್ತಾ ಇದ್ದೀನಿ, ದುಡ್ಡು ಕೊಟ್ಟು ಬಂದು ನೋಡೋರ್ಗಂತೂ ಒಳ್ಳೆ ಮಜಾ ಇರುತ್ತೆ. ಅವ್ರು ಕೊಡೋ ದುಡ್ಡಿಗೆ ವರ್ತ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂಥ ಒಂದು ಸಿನಿಮಾ ಇದು. ಆ ಒಂದು ಸಿನಿಮಾ ನಾನು ಜಸ್ಟ್ ಸ್ಟೋರಿ ನರೇಟ್ ಮಾಡಬೇಕಾದ್ರೇ ಆ ಸಿನಿಮಾ ನೋಡಿಬಿಟ್ಟೆ ಆ್ಯಕ್ಚುಲಿ. ಅಷ್ಟು ಕಾಮಿಡಿ, ಅಷ್ಟು ಒಂದು ಮೆಸೇಜ್ ಇರೋಂಥ ಸಿನಿಮಾ. ಸೊ ಹಂಗಾಗಿ ಈ ಸಿನಿಮಾ ಮಾಡೋದಕ್ಕೆ ತುಂಬ ಒಂದು ನನಗೆ ಮಾಡಲೇಬೇಕು ಅನ್ನೋ ಒಂದು ಬಂತು. ಸೊ ಹಂಗಾಗಿ ಆಮೇಲೆ ಸಿನಿಮಾ ಹಿಟ್ ಆಗುತ್ತೆ, ಜೊತೆಗೆ ನನಗೆ ರೆಕಗ್ನೈಸೇಷನ್ ಸಿಗುತ್ತೆ ಅನ್ನೋ ಒಂದು ಹೋಪ್ಸು. ರೆಕಗ್ನೈಸ್ ಸಿಗಲಿ ಸರ್. ಒಂದು ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ವಿಲನ್ ಸಿಕ್ತಂಗೆ ಆಗುತ್ತೆ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನಾನು ಜನಗಳಿಗೆ ಹೇಳೋದಿಷ್ಟೇ, ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಯಾಕೆಂದರೆ OTTಗೆ ತುಂಬ ಜನ ವೆಯ್ಟ್ ಮಾಡ್ತಾರೆ, OTTಗೆ ಬಂದ ಮೇಲೆ ನೋಡೋಣ, ಏನಕ್ಕೆ ಥಿಯೇಟ್ರಿಗೆ ಹೋಗಬೇಕು ಅಂತ. ಯಾಕೆಂದರೆ ನಮ್ಮ ಕನ್ನಡ ಸಿನಿಮಾ ಉಳಿಬೇಕು ಅಂದರೆ ನಿಜವಾಗ್ಲೂ ಆಡಿಯನ್ಸು ದೇವರಾಗಿ ನೀವೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿನ ಉಳಿಸ್ಬೇಕು ಅಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಚಿತ್ರಮಂದಿರಕ್ಕೆ ಬಂದು ನೀವು ಮೂವಿನ ನೋಡಬೇಕು, ನಮಗೆಲ್ಲ ಪ್ರೋತ್ಸಾಹ ಮಾಡಬೇಕು, ನಮ್ಮಂಥ ಹೊಸಬ್ರಿಗೆ ಬೇಸಿಕಲಿ ನೀವು ಪ್ರೋತ್ಸಾಹ ಮಾಡಬೇಕು ಅನ್ನೋದು ನನ್ನ ಒಂದು ಕಳಕಳಿಯ ವಿನಂತಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಈ ಸಿನಿಮಾದ ಕ್ಯಾಪ್ಟನ್ ಪ್ರೊಡ್ಯೂಸರ್ ಚೇತನ್ ರಾಜ್ ಅವರಿದ್ದಾರೆ.
ಡೈರೆಕ್ಟರ್ ಶಿವು ಸರ್ ತುಂಬ ಇವ್ರ ಬಗ್ಗೆ ಹೇಳ್ತಿದ್ರು. ಈ ಸಿನಿಮಾ ಬಗ್ಗೆ ಅವ್ರಿಗೆ ಎಷ್ಟು ಮಟ್ಟಿಗೆ ಹೋಗ್ತಿದೆ, ಹೊಸಬ್ರನ್ನ ತುಂಬ ಒಂದು ತಂಡವನ್ನು ಕಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಏನು ಅನ್ಸುತ್ತೆ ಅವ್ರಿಗೆ ಕೇಳೋಣ ಸರ್. ಸರ್ ನಮಸ್ತೆ. ಇದು ನನ್ನ ಎರಡನೇ ಸಿನಿಮಾ. ಮೊದಲನೇ ಸಿನಿಮಾ ಕಮರ್ ಟು ಚೆಕ್ ಪೋಸ್ಟ್ ಅಂತ ಮಾಡಿದ್ದೆ. ಅದು ಹೊಸಬ್ರನ್ನ ಹಾಕೊಂಡೆ ಸಿನಿಮಾ ಮಾಡಿದ್ದು. ಹೊಸಬ್ರನ್ನ ಹಾಕೊಂಡು ಸಿನಿಮಾ ಮಾಡೋದು ಅದೊಂಥರ ಪ್ಯಾಷನ್. ಅದು ಕೈಂಡ್ ಆಫ್ ಪ್ಯಾಷನ್. ಏನಂದರೆ ಇದು ಸ್ಟಾರ್ ಸಿನಿಮಾ ಅಲ್ಲ, ಬಟ್ ಸುಮಾರು ಸ್ಟಾರ್ಗಳನ್ನ ಹುಟ್ಟಾಕುವಂಥ ಸಿನಿಮಾ ಅಂತ ಪ್ರೌಡಾಗಿ ಹೇಳ್ಕೊತೀನಿ. ಯಾಕಂದರೆ ಈ ಸಿನಿಮಾ ಒಂದು ಹಿಟ್ ಆಗೋದ್ರಿಂದ ಅಥವಾ ಜನಕ್ಕೆ ರೀಚ್ ಆಗೋದ್ರಿಂದ ಒಂದು ಹೊಸ ಹೀರೋ ಹುಟ್ಕೊತಾರೆ ಸ್ಟಾರ್ ಆಗಿ, ಒಬ್ಬ ಹೊಸ ಸ್ಟಾರ್ ಡೈರೆಕ್ಟ್ ಹುಟ್ಕೊತಾರೆ, ಒಬ್ಬ ಹೊಸ ಸ್ಟಾರ್ ಮ್ಯೂಸಿಕ್ ಡೈರೆಕ್ಟ್ ಹುಟ್ಕೊತಾರೆ. ಈ ಥರ ಸುಮಾರಷ್ಟು ಜನ ತಮ್ಮ ಕನಸುಗಳನ್ನ ಹೊತ್ಕೊಂಡು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಮೋರ್ ದ್ಯಾನ್ ಬಿಸ್ನೆಸ್, ಮೋರ್ ದ್ಯಾನ್ ಪ್ಯಾಷನ್. ಇಲ್ಲೇನಂದರೆ ತುಂಬ ಪ್ರತಿಭೆಗಳು ನಮ್ಮ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅದೇ ಖುಷಿ ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ. ಆದಷ್ಟು ಕಾಮಿಡಿ ಜಾನಲ್ ಇರೋರನ್ನೇ ಒತ್ತು ಕೊಟ್ಟಿದ್ದಾರೆ ಸರ್. ಕ್ಯಾರೆಕ್ಟರೈಸೇಷನ್ ತುಂಬ ಬ್ಯುಸಿ ಇರೋಂಥ ಆರ್ಟಿಸ್ಟ್ಗಳು ಅವರೆಲ್ಲ ಕರ್ಕೊಂಬಂದು ಕೆಲಸ ಮಾಡಿಸೋಂಥದ್ದು ಎಷ್ಟು ಚಾಲೆಂಜಿಂಗ್ ಇತ್ತು ಸರ್? ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿತ್ತು. ನಾನು ಜಾಸ್ತಿ ತಲೆ ಹಾಕಿಲ್ಲ, ಡೇಟ್ಸ್ ಎಲ್ಲ ಹೊಂದಾಣಿಕೆ ಮಾಡುವಂಥ ವಿಷಯದಲ್ಲಿ ನಾನು ಜಾಸ್ತಿ ತಲೆ ಹಾಕಿಲ್ಲ. ಅದನ್ನೆಲ್ಲ ನಮ್ಮ ಡೈರೆಕ್ಟ್ರೇ ನೋಡ್ಕೊಂಡಿದ್ದಾರೆ. ಅವರು ಪಡ್ತಿದ್ದ ಕಷ್ಟ ನೋಡಿ ಅನ್ನಿಸ್ತು ನಾನು ಅದಕ್ಕೆ ತಲೆ ಹಾಕ್ತದೇ ಇದ್ದಿದ್ದೆ ಒಳ್ಳೇದಾಯಿತು ಅಂತ. ಯಾಕಂದರೆ ಒಂದು ಕಡೆ ಕಾಮಿಡಿ ಕಲಾವಿದಗಳು ಸಂತು, ಅವರು ಝೀ ಕನ್ನಡದಲ್ಲಿ ಕಾಮಿಡಿ ಕಲಾವಿದಗಳು ಇರ್ಬೋದು, ಬಿಗ್ ಬಾಸಲ್ಲಿದ್ದರು. ಸೊ ಅವ್ರ ಡೇಟ್ಸ್ ಹಿಡಿಯೋದು ಕಷ್ಟ ಆಗ್ತಿತ್ತು. ಇನ್ನೊಂದು ಕಡೆ ಮಹಾಂತೇಶ್ ಇದ್ದರು, ಅವರು ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ವರ್ಕ್ ಮಾಡ್ತಿದ್ರು. ಅವರು ಮಾರ್ಕ್ ಸಿನಿಮಾದಲ್ಲಿ ವರ್ಕ್ ಮಾಡ್ತಿದ್ರು. ಹೀಗೆ ಇನ್ನು ನಮ್ಮ ಸಲ್ಮಾನ್ ಇದ್ರು, ಕಿರಿಕ್ ಪಾಟಿ ಕಾಂತಾರ ಸ್ಕೆಡ್ಯೂಲಲ್ಲಿ ಇದ್ರು. ಅವರು 2 ವರ್ಷ ಕಾಂತಾರದಲ್ಲೇ ವರ್ಕ್ ಮಾಡಿದ್ರು ಅವರು. ಸೊ ಈಗ ಎಲ್ಲರೂ ಒಂದೊಂದು ದಿಕ್ಕಲ್ಲಿ ಬ್ಯುಸಿ ಆಗಿದ್ದರಿಂದ ಸ್ವಲ್ಪ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ, ಸಹಜ ಅದು. ಬಟ್ ಈ ಥರ ಒಂದು ಸಿನಿಮಾ, ಈ ಥರ ಒಂದು ಜಾನರ್ ಸಿನಿಮಾ ಮಾಡಬೇಕು, ಒಳ್ಳೆ ಸಿನಿಮಾ ಮಾಡಬೇಕು ಅಂದಾಗ ಆ ಥರದ್ದೆಲ್ಲ ಚಾಲೆಂಜಿಂಗ್ನ ನಾವು ಫೇಸ್ ಮಾಡಲೇಬೇಕಾಗತ್ತೆ. ಬಟ್ ಏನೇ ನಾವು ಚಾಲೆಂಜ್ ಫೇಸ್ ಮಾಡಿದ್ರು ಔಟ್ಪುಟ್ ನೋಡಿದಾಗ ಅದೇನೋ ಅನ್ಸಲ್ಲ, ಅದೆಲ್ಲ ಮ್ಯಾಟರ್ ಆಗಲ್ಲ. ಖುಷಿ ಆಗುತ್ತೆ. ಇವತ್ತು ಔಟ್ಪುಟ್ ನೋಡಿದ್ರು ಖುಷಿ ಆಗುತ್ತೆ. ಒಂದು ಒಳ್ಳೆ ಔಟ್ಪುಟ್ ಬಂದಾಗ ಅದೆಲ್ಲ ಕಮ್ಮಿ ಆಗುತ್ತೆ. ಮತ್ತು ನೆಕ್ಸ್ಟು ಈ ಶೆಡ್ಯೂಲ್ ಎಲ್ಲ ಕಂಪ್ಲೀಟ್ ಅಂತ ಹೇಳ್ತಿದ್ರು ಡೈರೆಕ್ಟರ್ ಸರ್. ಈ ವರ್ಷನಲ್ಲೇ ಬರೋ ಪ್ಲಾನ್ ಇದೆಯಾ ಸರ್? ಯಾವ ಥರ ಈ ಸಿನಿಮಾ ಆ ಥರ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ ಸರ್? ಈ ಫೈಟ್ ಸೀನ್ ಆದಮೇಲೆ ಒಂದು ಸಾಂಗ್ ಇದೆ, ಇಮಿಡಿಯೇಟ್ ಲೀಡ್ ಆಗುತ್ತೆ ಸಾಂಗಿಗೆ. ಆ ಸಾಂಗ್ ಬಂದು ಉಪ್ಪಿ ಸರ್ ಕೆಲ ಆಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಕಿರಣ್ ತೋಟಂಬೆಲ್ ಸರ್ ಅವರು ಮ್ಯೂಸಿಕ್ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ ಇಂಟ್ರೊಡಕ್ಷನ್ ಸಾಂಗ್. ಸಾಂಗ್ ಶೂಟ್ ಆಗಬೇಕು. ಸಾಂಗ್ ಶೂಟ್ ನೋಡಿಕೊಂಡು ಆಮೇಲೆ ಟೈಮ್ ನೋಡಬೇಕಲ್ಲ ಸರ್, ಯಾಕಂದರೆ ಡಿಸೆಂಬರ್ ಎಂಡಲ್ಲಿ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳಿದೆ. ನಮ್ಮ ಕನ್ನಡ ದೊಡ್ಡ ದೊಡ್ಡ ಸಿನಿಮಾಗಳಿದೆ. 45 ಇದೆ, ಮಾರ್ಕ್ ಇದೆ, ಸೊ ನಮ್ಮ ಡೆವಿಲ್ ಇದೆ, ಈ ಥರ ಸುಮಾರು ಸಿನಿಮಾಗಳಿದೆ. ಆಮೇಲೆ ಜಾನ್ವರಿಗೂ ಅಷ್ಟೇ ತುಂಬ ದೊಡ್ಡ ಸಿನಿಮಾಗಳು ಬಂದಿರುತ್ತೆ. ಅದು ನೋಡಿಕೊಂಡು ಒಂದು ಟೈಮ್ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ.